ಅಭಿನಂದನೆ ಸಲ್ಲಿಸೋಕ್ಕೆ ನಾವು ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಅವ್ರಿಗೆ ಆಭಾರಿ ಆಗಿದ್ದೀನಿ. ಯಾಕೆಂತಂದ್ರೆ ನಮಗೆ ಆಗಿನ ಕಾಲದಲ್ಲಿ ಡೇಟ್ ಆಫ್ ಬರ್ತ್ ಇರಲಿ, ಹುಟ್ಟಿದ ವರ್ಷನೇ ಸರಿಯಾಗಿ ನೆನಪಿಲ್ಲ. ಆದರೂ ಆ ಟಿ ಸಿದೊಂದು ನೆನಪಿಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ನಮಗೂ ಸಹ ಇವತ್ತು ಮಾಡ್ಕೋಬಾರ್ದು. ನಮಗೇನು ಸಣ್ಣ ಹುಡುಗರಲ್ಲ, ನಮಗೂ 50 ವರ್ಷ ಕ್ರಾಸ್ ಆಯಿತು. ಬೇಡ ಅಂತ ಹೇಳಿದ್ರು ಒಂದು ಚೇರ್ಮನ್ ಆಗಿ ಅಧಿಕಾರ ಇದೆ ನಿಮಗೆ. ಯಾರನ್ನ ಮನೆಗೆ ವಿಶ್ ಮಾಡೋಕ್ಕೆ ಬಂದಾಗ ಊರಲ್ಲಿ ಇಲ್ಲ ಅಂದರೆ ತಪ್ಪಾಗುತ್ತೆ ಇರಿ ಅಂತ ಹೇಳ್ಬಿಟ್ಟು, ಇದ್ರಲ್ಲಿ ನಮ್ದೇನೂ ಇಲ್ಲ. ಎಲ್ಲ ನಮ್ಮ ಸ್ನೇಹಿತರುಗಳು ಸೇರಿಕೊಂಡು, ನಮ್ಮ ಮೆಂಬರ್ಗಳು ಸೇರ್ಕೊಂಡು ಕಾರ್ಯಕ್ರಮ. ಅವ್ರಿಗೆ ನಾನು ಎಷ್ಟೇ ಹೇಳಿದ್ರು ಕೂಡ ನಾನು ಆಭಾರಿ. ಅವ್ರಿಗೆ ಯಾವಾಗಲೂ ನಾನು ಕೃತಜ್ಞತೆ ಇಷ್ಟಪಡ್ತೀನಿ. ನಾನು ಬಡವ್ರಿಗೆ ಅದನ್ನು ಹೇಳಲ್ಲ, ಮಾಡಿ ತೋರಿಸ್ತೀವಿ. ನೋಡಿ, ನಾವೇನು ಬಡವ್ರು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಮಾಡಿ ತೋರಿಸ್ತೀವಿ. ನಾವು ಹೇಳಿದ್ರೆ ಅದು ಸರಿ ಹೋಗಲ್ಲ. ಅದಕ್ಕೆ ಕೆಲವು ಸಾರಿ ಆಗುತ್ತೆ, ಕೆಲವು ಸಾರಿ ಆಗೋದಿಲ್ಲ. ಅದು ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿವಸಗಳು ಏನು ಮಾಡಿದ್ದೀವಿ ಅಂತ ಹೇಳಿ. ನಮಗೆ ಸ್ವಲ್ಪ ದಿವಸ ಅಧಿಕಾರನೂ ಶಾಶ್ವತ ಅಲ್ಲ. ನಾವು ನಿರಂತರ ಪಬ್ಲಿಕ್ ಸರ್ವಿಸು ಹೆಚ್ಚು ಕಮ್ಮಿ ನಾವು 30 ವರ್ಷದಿಂದ ಮಾಡ್ಕೊಂಬಂದಿದ್ವಿ. ಸಾರ್ವಜನಿಕ ವೃತ್ತಿರಂಗದಲ್ಲಿ 30 ವರ್ಷದಿಂದ ಇದ್ವಿ. ಫಸ್ಟ್ ಎಂ ಶ್ರೀನಿವಾಸ್ ಅವರು MLA ಅವರಾದಾಗ, ಆರ್ ಅಶೋಕ್ ಅವರು 3 ಟರ್ಮ್ ಆದಾಗ, ಮೇಡಮ್ ಅವರು 1 ಟರ್ಮ್ ಆದಾಗ, ಮತ್ತು ನಮ್ಮ ಸೋಮಶೇಖರ್ ಸಾಹೇಬರು 3 ಟರ್ಮ್ ಆದಾಗ, ಇಷ್ಟು ಜನ MLAಗಳ ಜೊತೆ ಕೆಲಸ ಮಾಡ್ಕೊಂಬಂದಿದ್ದೀವಿ. ಅದನ್ನು ಆ ಸರ್ವಿಸ್ ಏನಂತ ನಮ್ಮ ಜನಕ್ಕೆ ಗೊತ್ತಿದೆ, ನಾವು ಹೇಳೋಗಿಲ್ಲ. ನಾನು ವಿಶ್ ಮಾಡಿದ್ದಾರೆ ನೆನ್ನೆ ಫೋನಲ್ಲಿ. ಮತ್ತೆ ಇವತ್ತು ಬಂದರೂ ಬರ್ಬೋದು. ಎಲ್ಲಿದ್ರು ಕೂಡ ಅವ್ರ ಆಶೀರ್ವಾದ ನನಗಿದ್ದೇ ಇರುತ್ತೆ. ಹಾಗಾಗಿ ನಮ್ಮ ಅಧ್ಯಕ್ಷರು ವೇಣುಗೋಪಾಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಸಕಲ ಅಧಿಕಾರ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊತೀನಿ.